ಕರ್ನಾಟಕದ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಶೇಕಡ 15ರಷ್ಟು ಸಾರಿಗೆ ನಿಗಮಗಳಲ್ಲಿ ಪ್ರಯಾಣ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ಅತ್ಯಂತ ಜನವಿರೋಧಿಯಾಗಿದೆ ಮತ್ತು ಜನರ ಮೇಲೆ ಹೊರೆಯನ್ನು ಹೊರಿಸುವಂಥದ್ದಾಗಿದೆ. ಹೀಗಾಗಿ ಈ ತೀರ್ಮಾನವನ್ನ ಸಿಪಿಎಂ ಪಕ್ಷ ತೀವ್ರವಾಗಿ ಖಂಡಿಸ್ತದೆ ಮತ್ತು ಇದರ ವಿರುದ್ಧ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಸರ್ಕಾರವನ್ನ ಮೊದಲನೇದಾಗಿ ನಾವು ಒತ್ತಾಯ ಮಾಡೋದು ಈ ತೀರ್ಮಾನವನ್ನು ವಾಪಸ್ ತಗೋಬೇಕು ಅಂತ. ಸರ್ಕಾರ ಕೊಡ್ತಿರ್ತಕ್ಕಂಥ ಕಾರಣಗಳೇನಿದಾವೆ ಎರಡೂ ಕಾರಣಗಳು ಕೂಡ ಸರಿಯಾಗಿಲ್ಲದೆ ಇರತಕ್ಕಂಥ ಕಾರಣಗಳು ಅನ್ನೋದನ್ನ ನಾವು ಹೇಳಕ್ ಬಯಸ್ತೀವಿ. ಒಂದು, ಡೀಸೆಲ್ ದರಗಳು ಹೆಚ್ಚಾಗಿದ್ದಾವೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಬಹಳ ಮುಖ್ಯವಾಗಿ ಇದು ಸಾರ್ವಜನಿಕ ಸಾರಿಗೆಗಾಗಿ ಓಡಿಸ್ತಾ ಇರ್ತಕ್ಕಂಥ ಬಸ್ಗಳಿವು, ಖಾಸಗಿ ಬಸ್ಗಳೆಲ್ಲ, ಲಾಭಕ್ಕಾಗಿ ನಡೀತಿರ್ತಕ್ಕಂಥ ಬಸ್ಗಳಲ್ಲ. ಮತ್ತು ಸರ್ಕಾರದ ಸಾರಿಗೆ ಮಂತ್ರಿಗಳು ಮತ್ತು ಹಲವಾರು ಮಂತ್ರಿಗಳು ಹಲವಾರು ಬಾರಿ ಹೇಳಿದ್ದಾರೆ, ನಾವು ಕರ್ನಾಟಕದಲ್ಲಿ ಓಡಿಸ್ತಾ ಇರ್ತಕ್ಕಂಥ 4 ನಿಗಮಗಳ ಸಾರಿಗೆ ವ್ಯವಸ್ಥೆ ಏನಿದೆ ಇದು ಲಾಭಕ್ಕಾಗಿ ನಡೆಸ್ತಿರೋದಲ್ಲ, ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಇದನ್ನು ನೋಡಕ್ಕಾಗಲ್ಲ, ಇದು ಜನರ ಅನುಕೂಲಕ್ಕಾಗಿ ನಾವು ಓಡಿಸ್ತಾ ಇದ್ದೀವಿ ಅಂತ ಮಾತನ್ನ ಸ್ವತಃ ಅವರೇ ಎಷ್ಟೋ ಬಾರಿ ಹೇಳಿದ್ದಾರೆ. ಆಗಿರುವಾಗ ಇವತ್ತು ಡೀಸೆಲ್ ದರ ಹೆಚ್ಚಳ ಆಗಿರೋದ್ರಿಂದಾಗಿ ನಾವು ದರ ಹೆಚ್ಚಳ ಮಾಡ್ತೀವಿ ಅನ್ನೋ ಒಂದು ಕಾರಣ ಏನ್ ಕೊಡ್ತಾರೆ, ಇದು ಸರಿಯಾದ್ದಲ್ಲ. ಮೊದಲನೇದಾಗಿ ಸಾರಿಗೆ ನಿಗಮಗಳು ಖರೀದಿ ಮಾಡ್ತಕ್ಕಂಥ ಡೀಸೆಲ್ ದರಗಳು ಹೊರಗಡೆ ಮುಕ್ತ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ದರಗಳಿಗಿಂತ ಹೆಚ್ಚು ದರವನ್ನು ಕೊಟ್ಟು ಖರೀದಿ ಮಾಡ್ತಾರೆ ಅವರು. ಅದಕ್ಕೆ ಮುಖ್ಯವಾಗಿ ಇವರನ್ನ ಬಲ್ಕ್ ಪರ್ಚೇಸರ್ಸ್ ಅಂತ ಹೇಳಿ ಪರಿಗಣಿಸಿ, ಯಾರೋ ಖಾಸಗಿಯವರು ಲಾಭಕ್ಕಾಗಿ ಡೀಸೆಲ್ ಖರೀದಿ ಮಾಡ್ತಾರಲ್ಲ, ಆ ರೀತಿ ನಿಗಮಗಳನ್ನು ಕೂಡ ಲಾಭಕ್ಕಾಗಿ ನಡೆಸ್ತಿರುವಂತಹ ನಿಗಮಗಳು ಅಂತ ಹೇಳಿ ಪರಿಗಣಿಸಿ ಬಲ್ಕ್ ಪರ್ಚೇಸರ್ಸ್ ಹೆಸರಲ್ಲಿ ಪ್ರತಿ ಲೀಟರ್ ಡೀಸೆಲ್ ಮೇಲೆ ಹೆಚ್ಚುವರಿ ದರವನ್ನು ವಿಧಿಸಿ ಇವತ್ತು ಸಂಗ್ರಹ ಮಾಡ್ತಾ ಇದ್ದಾರೆ. ನಾವು ಸಿಪಿಎಂ ಪಾರ್ಟಿ ಮೊದಲಿಂದ ಕೇಳ್ತಿರುವಂತದ್ದು, ಸಾರಿಗೆ ನಿಗಮಗಳಿಗೆ ನೀವು ಕೊಡ್ತಕ್ಕಂಥ ಡೀಸೆಲ್ ಏನಿದೆ ಅದನ್ನ ಮುಕ್ತ ಮಾರುಕಟ್ಟೆ ದರಗಳಿಗಿಂತಲೂ ಕಡಿಮೆ ದರಕ್ಕೆ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಅದರ ಬದಲು ಇವರು ಮುಕ್ತ ಮಾರುಕಟ್ಟೆಗಿಂತ ಹೆಚ್ಚಿನ ದರದಲ್ಲಿ ಅವರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಅದು ನಷ್ಟಕ್ಕೊಳಗಾಗ್ತಾ ಇದೆ. ನಾವು ಅದಕ್ಕಾಗಿ ಕೇಳ್ತೀವಿ, ರಾಜ್ಯ ಸರ್ಕಾರ ಹೊರಗಡೆ ಮುಕ್ತ ಮಾರುಕಟ್ಟೆಯ ಡೀಸೆಲ್ ದರಗಳಿಗಿಂತಲೂ ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ ನಿಗಮಗಳಿಗೆ ನೀವು ಡೀಸೆಲ್ ಒದಗಿಸಿದ್ರೆ ಅದು ನಷ್ಟ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಎರಡನೇದು, ಇನ್ನೊಂದು ಮುಖ್ಯವಾಗಿರುವಂಥದ್ದು ಸಿಬ್ಬಂದಿ ವೆಚ್ಚ ಜಾಸ್ತಿ ಆಗ್ತಾ ಇದೆ, ಸಿಬ್ಬಂದಿ ವೆಚ್ಚ ಅಂತ ಹೇಳ್ತಿದ್ದಾರೆ. ವಿಶೇಷ ಏನಂತಂದ್ರೆ, ಕಳೆದ 5 ವರ್ಷಗಳಿಂದ ಸಿಬ್ಬಂದಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ವೇತನ ಹೆಚ್ಚಳದ ಬಾಕಿ 38 ತಿಂಗಳ ಬಾಕಿಯನ್ನು ಕೊಟ್ಟಿಲ್ಲ ಸರ್ಕಾರ. ಅದಲ್ಲದೆ ಈಗ ಮತ್ತೊಮ್ಮೆ ವೇತನ ಹೆಚ್ಚಳವನ್ನು ಮಾಡಬೇಕಾಗಿದೆ. ಅದರಿಂದ ಸಿಬ್ಬಂದಿ ವೇತನ ಹೆಚ್ಚಳ ಆಗೋದ್ರಿಂದಾಗಿ ನಷ್ಟ ಆಗುತ್ತೆ ಅಂತ ಹೇಳೋದು ಸರಿಯಾದ ವಿಧಾನ ಅಲ್ಲ. ಅದು ಮುಖ್ಯವಾಗಿ ನಷ್ಟಕ್ಕೊಳಗಾಗ್ತಿರುವಂತದಕ್ಕೆ ಕಾರಣ ನಾವು ಪ್ರತಿಪಾದನೆ ಮಾಡ್ತಿರುವಂತ ಸಿಪಿಎಂ ಪಾರ್ಟಿ ಹೇಳುವಂತದ್ದು, ನೀವು ಡೀಸೆಲ್ ದರಗಳನ್ನ ನೀವು ರಿಯಾಯಿತಿ ದರದಲ್ಲಿ ಕೊಡಬೇಕು ಅನ್ನೋದು ಒಂದಾದ್ರೆ, ಎರಡನೇದು, ಪ್ರತಿ ವರ್ಷ ಬಜೆಟ್ ಅಲ್ಲಿ ಸಾರಿಗೆ ನಿಗಮಗಳಿಗೆ ನೀವು ಬಜೆಟ್ ಅನ್ನ ಕೊಡಬೇಕು. ಯಾಕೆಂದ್ರೆ 1950ನೇ ಇಸ್ವಿಯ RTC ಕಾಯ್ದೆಯ ಪ್ರಕಾರ ಸಾರ್ವಜನಿಕ ಸಾರಿಗೆಗೆ ನೀವು ಬೆಂಬಲ ಕೊಡ್ಲಿಕ್ಕೆ ನಿರಂತರವಾಗಿ ಕಾಂಟಿಂಜೆನ್ಸಿ ಫಂಡ್ ಅಂತೇಳಿ ಬಿಡುಗಡೆ ಮಾಡಬೇಕು. ಆದರೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಿಲ್ಲ. ಈ ಹಿನ್ನೆಲೆ ಒಳಗಡೆಯಲ್ಲಿ ಈ ವರ್ಷದ ಬಜೆಟ್ ಅಲ್ಲೂ ಕೇರಳ ಸರ್ಕಾರ ಹೇಗೆ ಪ್ರತಿ ವರ್ಷ 1,000 ಕೋಟಿ ರೂಪಾಯಿನ ಬಿಡುಗಡೆ ಮಾಡ್ತಾರೆ, ಆ ರೀತಿ ನೀವು ರಾಜ್ಯ ಸರ್ಕಾರ ಕೂಡ ಸಾರಿಗೆ ನಿಗಮಗಳಿಗೆ ಅಂತೇಳಿ ಕಾಂಟಿಂಜೆನ್ಸಿ ಫಂಡ್ ಅನ್ನ ಬಿಡುಗಡೆ ಮಾಡಬೇಕು. ಆಗ ಅದು ನಷ್ಟಕ್ಕೊಳಗಾಗಲ್ಲ. ಮೂರನೇದು, ಸಾರಿಗೆ ನಿಗಮಗಳಲ್ಲಿ ಇರ್ತಕ್ಕಂಥ 25,000 ಬಸ್ಗಳೇನಿದಾವೆ ಇದರಲ್ಲಿ ಶೇಕಡ 50ರಷ್ಟು ಬಸ್ಗಳು ನಷ್ಟದಲ್ಲಿ ಓಡ್ತವೆ. ಯಾಕೆಂದ್ರೆ ಅವು ಗ್ರಾಮಾಂತರ ಜನರಿಗೆ ಸಾರಿಗೆ ವ್ಯವಸ್ಥೆಯನ್ನು ಕೊಡಬೇಕು ಅಂತೇಳಿ 4 ಜನ ಇದ್ರು, 5 ಜನ ಇದ್ರು, ಒಬ್ಬರೇ ಇದ್ರು ಬಸ್ ಓಡುತ್ತೆ ಕೊನೆ ಹಳ್ಳಿಗೆ. ಆ ರೀತಿ ಕಟ್ಟ ಕಡೆ ಹಳ್ಳಿಗೂ ಬಸ್ ಓಡಿಸ್ಬೇಕು, ಜನಕ್ಕೆ ಅನುಕೂಲ ಆಗಬೇಕು ಅನ್ನುವಂಥದ್ದು ಸರ್ಕಾರದ ರಾಜಕೀಯ ತೀರ್ಮಾನ. ಅದು ಅದರಲ್ಲಿ ಆಗ್ತಕ್ಕಂಥ ನಷ್ಟವನ್ನ ಸಾರಿಗೆ ನಿಗಮಗಳು ತುಂಬಕ್ಕಾಗಲ್ಲ, ರಾಜ್ಯ ಸರ್ಕಾರ ತುಂಬಿಕೊಡ್ಬೇಕದನ್ನ. 50% ಬಸ್ಗಳು ನಷ್ಟದಲ್ಲಿದ್ದಾವೆ ಈ ರೀತಿ. ಆದ್ರೆ ಅದಕ್ಕೊಂದು ಪೈಸೆ ಕೂಡ ರಾಜ್ಯ ಸರ್ಕಾರ ಕೊಡಲ್ಲ. ಹೇಗೆ ನಿಗಮಗಳು ಲಾಭದಾಯಕವಾಗಿರಕ್ಕೆ ಸಾಧ್ಯ? ನಷ್ಟ ಅಂತ ಆಗ್ತವೆ. ನಷ್ಟ ಆಗೋದು ನಿಗಮಗಳಿಂದಾಗಿ ಅಲ್ಲ, ರಾಜ್ಯ ಸರ್ಕಾರದ ರಾಜಕೀಯ ತೀರ್ಮಾನಗಳಿಂದ. ಅದನ್ನು ತುಂಬಿಕೊಡ್ಬೇಕು ಅಂತೇಳಿ ನಾವು ಸಿಪಿಎಂ ಪಾರ್ಟಿ ಒತ್ತಾಯ ಮಾಡ್ತೇವೆ. ಹಾಗೆ ಹೆಚ್ಚು ಕಡಿಮೆ 10 ರೀತಿಯ ಬಸ್ ರಿಯಾಯಿತಿ ಬಸ್ ಪಾಸ್ಗಳಿದ ವ್ಯವಸ್ಥೆ ಇದಾವೆ. ಅದ್ಯಾವುದರ ಹಣವನ್ನು ಪೂರ್ತಿಯಾಗಿ ಸರ್ಕಾರ ವಾಪಸ್ ಕೊಡಲ್ಲ. ಹಾಗಾಗಿ ಅದನ್ನು ಹಣವನ್ನು ವಾಪಸ್ ಕೊಡಿ. ಸ್ತ್ರೀ ಶಕ್ತಿ ಯೋಜನೆಗೆ ನೀವು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಾಧನೆ ಅಂತ ಹೇಳ್ತಾ ಇದ್ದೀರಿ. ಸ್ತ್ರೀ ಶಕ್ತಿ ಯೋಜನೆಗೆ ಖರ್ಚಾಗ್ತಕ್ಕಂಥ ಹಣವನ್ನ ಪೂರ್ತಿಯಾಗಿ ಕೊಡಿ. ಯಾಕೆ ತಡ ಮಾಡ್ತೀರಿ, ಯಾಕೆ ನೀವು ಬಾಕಿ ಉಳಿಸ್ತೀರಿ ಅಂತ ನಾವು ಕೇಳ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ನೀವು ಎಲೆಕ್ಟ್ರಿಕ್ ಬಸ್ಗಳಿಗೆ ಅಂತೇಳಿ ಮಾಡ್ಕೊಂಡು
ಮಾಡ್ಕೊಂಡಿರ್ತಕ್ಕಂಥ ಖಾಸಗಿ ಕಂಪನಿಗಳ ಜೊತೆಗಿನ ಒಪ್ಪಂದ ಇದೆಯಲ್ಲ ಅದನ್ನು ರದ್ದು ಮಾಡಿ. ನೀವು ಸಾರಿಗೆ ನಿಗಮಗಳನ್ನೇ ಈ ಒಪ್ಪಂದ ಮಾಡಿಕೊಳ್ಳ್ರಿ. ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಪ್ರತಿ ಬಸ್ಗೆ 50 ಲಕ್ಷ ರೂಪಾಯಿ ರಿಯಾಯಿತಿ ಏನಿದೆ, ಸಬ್ಸಿಡಿ ಏನಿದೆ, ಅದನ್ನು ನೀವೇ ತಗೊಳ್ಳಿ. ಆಗ ನಿಗಮಗಳು ಲಾಭದಾಯಕವಾಗಿ ನಡೀತವೆ. ಸಾಮಾನ್ಯವಾಗಿ ಸಾರಿಗೆ ನಿಗಮಗಳ ಬಸ್ಗಳು ಪ್ರತಿ ಕಿಲೋಮೀಟರ್ಗೆ 35ರಿಂದ 40 ರೂಪಾಯಿ ಒಳಗಡೆಯಲ್ಲಿ ಆದಾಯವನ್ನು ತಂದ್ರೆ, ನೀವು ಖಾಸಗಿ ಬಸ್ಗಳ ಎಲೆಕ್ಟ್ರಿಕ್ ಬಸ್ಗಳ ಜೊತೆಯಲ್ಲಿ 51 ರೂಪಾಯಿ ಒಪ್ಪಂದ ಮಾಡ್ಕೊಂಡಿದ್ದೀರಿ. ಇದರಿಂದಾಗಿ ನಷ್ಟ ಜಾಸ್ತಿ ಆಗುತ್ತೆ. ಅಂದ್ರೆ ಖಾಸಗಿ ಕಂಪನಿಗಳನ್ನ ನೀವು ಉದ್ಧಾರ ಮಾಡಕ್ಕೆ ಸರ್ಕಾರಿ ಬಸ್ಗಳನ್ನು ಇಲ್ದಂಗ್ ಮಾಡಿ ನೀವು ಖಾಸಗೀಕರಣಕ್ಕೆ ದಾರಿ ಮಾಡ್ಕೊಡ್ತಾ ಇದ್ದೀರಿ. ದರ ಹೆಚ್ಚಳ ಮಾಡೋದು ಅಂತಂದ್ರೆ ಜನ ಅದರಿಂದ ದೂರ ಹೋಗ್ತಾರೆ, ಆಗ ಖಾಸಗೀಕರಣಕ್ಕೆ ದಾರಿ ಆಗುತ್ತೆ. ಹೀಗಾಗಿ ಇಡೀ ದೇಶದಲ್ಲೇ ಅತ್ಯಂತ ವ್ಯವಸ್ಥಿತವಾಗಿ ಚೆನ್ನಾಗಿ ಕೆಲಸ ಮಾಡ್ತಿರ್ತಕ್ಕಂಥ 4 ಸಾರಿಗೆ ನಿಗಮಗಳನ್ನ ಕಾಪಾಡಬೇಕಾಗಿರೋದು ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ಅದನ್ನ ನಾಶ ಮಾಡಲಿಕ್ಕೆ ಖಾಸಗಿಯವರು ಒಪ್ಪಿಸ್ಲಿಕ್ಕೆ ಬೇಕಂತ ನೀತಿಗಳನ್ನ ಅನುಸರಿಸಬೇಡ್ರಿ. ಅದು ಜನರ ಜೀವನದ ಮೇಲೆ ದೊಡ್ಡ ದಾಳಿಯನ್ನ ಮಾಡುತ್ತೆ ಬೆಲೆ ಹೆಚ್ಚಳ ಅನ್ನೋದು, ಹಾಗೇನೆ ಸಾರಿಗೆ ನಿಗಮಗಳನ್ನು ನಾಶ ಮಾಡುತ್ತೆ. ಇವೆರಡಕ್ಕೂ ಕೂಡ ನೀವು ಜನರ ಪರವಾಗಿದ್ದೀರಿ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ಎರಡು ಅಂಶಗಳನ್ನು ನೀವು ನಾಶ ಮಾಡ್ತೀರಿ ಅನ್ನೋದನ್ನ ಗಮನಕ್ಕೆ ತಗೊಂಡು ಈ ದರ ಹೆಚ್ಚಳವನ್ನು ವಾಪಸ್ ತಗೋಬೇಕು ಅಂತೇಳಿ ಸಿಪಿಎಂ ಪಾರ್ಟಿ ತೀವ್ರವಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತದೆ. ಈ ದಿನ ಕೆಎಸ್ಆರ್ಟಿಸಿ ಪ್ರಯಾಣ ದರಗಳನ್ನು ಏರಿಸಿರುವ ರಾಜ್ಯ ಸರ್ಕಾರದ ದುಡಿಯುವ ಜನ ವಿರೋಧಿ, ಸಾಮಾನ್ಯ ಜನ ವಿರೋಧಿ, ಬಡ ವಿರೋಧಿ, ಮಹಿಳಾ ವಿರೋಧಿಯಾದಂತಹ ನೀತಿಯನ್ನ ಧಿಕ್ಕರಿಸಿ ಈ ದಿನ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಉತ್ತರ ಮತ್ತು ದಕ್ಷಿಣ ಜಿಲ್ಲಾ ಸಮಿತಿಗಳ ನೇತೃತ್ವದಲ್ಲಿ ನಾವು ಪ್ರತಿಭಟನೆಯನ್ನ ಸಂಘಟಿಸಿದ್ದೇವೆ. ಇವತ್ತು ಬೆಲೆ ಏರಿಕೆ ಅಂತೇಳಿ ಬದುಕನ್ನ ಎಲ್ಲ ಮಗ್ಗುಲುಗಳಿಂದ ಜರ್ಜರಿತಗೊಳಿಸುತ್ತಿರುವಾಗ ಪ್ರಯಾಣ ದರ ಏರಿಕೆ ಅನ್ನೋದು ಅದು ಕುಟುಂಬ ನಿರ್ವಹಣೆಯ ಮೇಲೆ ಮತ್ತು ಸಾರ್ವಜನಿಕ ಜೀವನದ ನಿರ್ವಹಣೆ ಮೇಲೆ ಗಂಭೀರವಾದಂತಹ ಒಂದು ಪರಿಣಾಮವನ್ನು ಬೀರ್ತದೆ. ಇವತ್ತು 1% ಬೆಲೆ ಏರಿಕೆ ಆದ್ರೆ 1 ಕೋಟಿ ಜನ ಬಡತನ ರೇಖೆಗಿಂತ ಕೆಳಗೆ ನೂಕಲ್ಪಡ್ತಾರೆ. ಆದ್ರೆ ಇವರು ಇವತ್ತು ಏರಿಸಿರುವ ಬೆಲೆ ಏರಿಕೆ ತುಂಬಾ ಅಗಾಧವಾಗಿದೆ. ಇವತ್ತು ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೂ, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರಿಗೂ, ಅದೇ ರೀತಿ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿದ್ವಿ, ನಾವು ತಗೊಳ್ತಾ ಇರ್ತಕ್ಕಂಥ ಕೂಲಿಯಲ್ಲಿ, ಸಂಬಳದಲ್ಲಿ ನೀವು ಬದುಕಿ ನಮಗೆ ತೋರಿಸಿ ಹೇಗೆ ಬದುಕಬೇಕು ಅಂತ, ಈ ಬೆಲೆ ಏರಿಕೆಯನ್ನು ಹೇಗೆ ಎದುರಿಸಬೇಕು ಅಂತ ಬದುಕಿನ ತೋರಿಸಿ ಅಂತೇಳಿ ಸವಾಲನ್ನ ಹಾಕ್ತಾ ಇದ್ದೇವೆ. ಅಷ್ಟು ಸರಳ ಇಲ್ಲ. 85% ಜನ ಇವತ್ತು 15,000ದಿಂದ 18-20 ಸಾವಿರ ರೂಪಾಯಿನೊಳಗೆ ಬದುಕುವಂತಹ ಜನಗಳಿಗೆ ಇವತ್ತು ಪ್ರತಿಯೊಂದು ಪದಾರ್ಥದ ಬೆಲೆ ಈ ರೀತಿ ಏರಿಸ್ತಾ ಹೋದ್ರೆ ಅವ್ರ ಜೀವನ ನಿರ್ವಹಣೆ ಆದ್ರೂ ಹೇಗೆ ನಿರ್ವಹಿಸಕ್ಕೆ ಸಾಧ್ಯ ಆಗುತ್ತೆ? ಇದು ಅವರ ಜೀವ ಮತ್ತು ಜೀವನದ ಮೇಲಿನ ಈ ದಾಳಿ ಏನಿದೆ ಅತ್ಯಂತ ಅಮಾನವೀಯವಾಗಿದೆ. ಇದನ್ನು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷೀಯವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಇದನ್ನು ವಾಪಸ್ ತಗೋಬೇಕು, ಇಲ್ಲಾಂದ್ರೆ ರಾಜ್ಯವ್ಯಾಪಿ ಹೋರಾಟಕ್ಕೆ ಮುಂದಾಗಬೇಕು ಅನ್ನುವಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಗ್ಯಾರಂಟಿ ಯೋಜನೆಗಳ ಜೊತೆ ಮತ್ತು ಶಕ್ತಿ ಯೋಜನೆ ಜೊತೆ ತಳಕು ಹಾಕಿ ಮಾತಾಡ್ತಾ ಇರ್ತಕ್ಕಂಥದ್ದೇ ಇದು ಅತ್ಯಂತ ಜನವಿರೋಧಿಯಾದಂತಹ ಒಂದು ತಂತ್ರಗಾರಿಕೆ. ಇದು ಕೀಳು ಮಟ್ಟದ ರಾಜಕಾರಣ. ಇವತ್ತು ಯಾರು ಉಚಿತವಾಗಿ ಏನು ಕೊಡ್ತಾ ಇಲ್ಲ, ಶಕ್ತಿ ಯೋಜನೆನೂ ಉಚಿತವಾಗಿ ಏನು ಸಿಗ್ತಾ ಇಲ್ಲ. ನಮ್ಮ ತೆರಿಗೆಯ ಹಣದಲ್ಲಿ ನಮಗೆ ನೀಡ್ತಾ ಇರ್ತಕ್ಕಂಥ ಸೌಲಭ್ಯ ಅದು ನಮ್ಮ ಹಕ್ಕು, ಅದನ್ನು ಮುಂದುವರಿಸಬೇಕು. ಅದೇ ರೀತಿ ಇವತ್ತಿನ ಬೆಲೆ ಸೂಚ್ಯಾಂಕಕ್ಕೆ ಅನುಗುಣವಾಗಿ ಜನತೆಯ ಕೂಲಿ ಮತ್ತು ಸಂಬಳಗಳನ್ನ ಹೆಚ್ಚು ಮಾಡದೇನೆ ಈ ರೀತಿ ಪ್ರಯಾಣ ದರಗಳನ್ನ ಏರಿಸಿರ್ತಕ್ಕಂಥದ್ದು ಅತ್ಯಂತ ಅಮಾನವೀಯವಾಗಿದೆ, ಖಂಡನೀಯವಾಗಿದೆ. ಇವತ್ತು ಎಲ್ಲಾ ಸಮಸ್ಯೆಗಳಿಗೂ ಬೆಲೆ ಏರಿಕೆನೇ ಪರಿಹಾರ ಅಲ್ಲ. ಹಾಗಾಗಿ ಈ ಬೆಲೆ ಏರಿಕೆಯನ್ನು ಎದುರಿಸಲಿಕ್ಕೆ ಬೇಕಾದಂತ ಪರಿಹಾರವನ್ನ ಒಂದು ರಾಜಕೀಯ ಪಕ್ಷವಾಗಿ ರೂಪಿಸುವಂತ ಕಣ್ಣೋಟ ಅದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೂ ಇಲ್ಲ, ಬಿಜೆಪಿಗೂ ಇಲ್ಲ. ಆ ಹಿನ್ನೆಲೆಯಲ್ಲಿ ಸಿಪಿಎಂ ಪಾರ್ಟಿಯಲ್ಲಿರುವಂತಹ ಪರಿಹಾರಗಳಿಗೆ ಮುಂದಾಗಬೇಕು ಅಂತ ಮನವಿ ಮಾಡ್ತಾ ಇದ್ದೇವೆ.